ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಪರಿಸರ ಅಧ್ಯಯನ, ಅದರಲ್ಲಿ ಬರುವಂಥ ಕೆಲವು ಕಾಯ್ದೆಗಳ ಬಗ್ಗೆ ಮತ್ತು ಕರ್ನಾಟಕದ ಕೆಲವು ಅರಣ್ಯಗಳ ಬಗ್ಗೆ ಕೆಲವು ಪ್ರಮುಖವಾದ ವಿಚಾರಗಳನ್ನು ತಿಳಿಯೋಣ. ಯಾಕಂದರೆ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PDO, ವಿಲೇಜ್ ಅಕೌಂಟ್ ಎಲ್ಲ ಪರೀಕ್ಷೆಗಳಿಗೆ ಒಂದಿಲ್ಲ ಎರಡು ಪ್ರಶ್ನೆ ಕೇಳ್ತಾನೆ. ಆದ್ದರಿಂದ ವಿಡಿಯೋನು ದಯವಿಟ್ಟು ಯಾರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಅಂತ ಕೇಳಿದರೆ ಅದು 1972. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ನೆನಪಿರಲಿ. ಅದೇ ರೀತಿ ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪಿಸಬಹುದು. ಅಂದರೆ ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನವನ್ನು ಯಾವ ಸೆಕ್ಷನಲ್ಲಿ ಸ್ಥಾಪಿಸಬಹುದು ಅಂತ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ KS ಅಲ್ಲಿ. ಅದು ಸೆಕ್ಷನ್ 35 ಸೆಕ್ಷನ್ 35 ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪಿಸಬಹುದು. ಲಾಸ್ಟ್ ಟೈಮ್ KS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ಇದು ನೆನಪಿರಲಿ. ಯಾಕಂದರೆ KS ಎಕ್ಸಾಮ್ ಆಗಲಿ, PDO ಎಂಥ ಎಕ್ಸಾಮಲ್ಲಿ, ದೊಡ್ಡ ಎಕ್ಸಾಮಲ್ಲಿ ಈ ಕ್ವಶನ್ ಕೇಳ್ತಾ ಬರ್ತಾನೆ. ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪಿಸಬಹುದು, ಸೆಕ್ಷನ್ 35 ಅಡಿಯಲ್ಲಿ, ನೆನಪಿರಲಿ. ಅದೇ ರೀತಿ ನಮಗೆ ಕರ್ನಾಟಕದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಯಬೇಕು. ಯಾಕಂದರೆ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟದಾವ ಅಂತ ಕೇಳಿದರೆ ಅದು 5. ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು 5. ಅದರಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಅದು ಚಾಮರಾಜನಗರ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ. ನಂತರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು. ಅದೇ ರೀತಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ. ನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು. ಅದೇ ರೀತಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು. ನೋಡ್ರಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತು ಮೈಸೂರು ಎರಡರಲ್ಲಿ ಹರಡಿದೆ, ನೆನಪಿರಲಿ. ಇಷ್ಟೆಲ್ಲ ರಾಷ್ಟ್ರೀಯ ಉದ್ಯಾನವನ ನೆನಪಿರಲಿ. ಯಾಕಂದರೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಚಾಮರಾಜನಗರ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಬೆಂಗಳೂರು. ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಉತ್ತರ ಕನ್ನಡ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಚಿಕ್ಕಮಗಳೂರು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಕೊಡಗು. ಹೊಂದಿಸಿ ಬರೀಲಾದರೂ ಕ್ವಶನ್ ಕೇಳ್ಬೋದು, ಇಲ್ಲ ಅಂದರೆ ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ನೆನಪಿರಲಿ. ಒಂದು ಕ್ವಶನ್ ಕೇಳಿರ್ತಾನೆ ಇದರ ಮೇಲೆ. ನಂತರ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಬಗ್ಗೆನೂ ಕೆಲವೊಂದು ಮಾಹಿತಿ ತಿಳಿಯಬೇಕು. ಯಾಕಂದರೆ KS ಅಂತ ಎಕ್ಸಾಮ್ ಆಗಲಿ, PDO, ಗ್ರೂಪ್ C ಅಂತ ಎಕ್ಸಾಮಲ್ಲಿ ಡೀಪಾಗಿ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ. ಆದ್ದರಿಂದ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಕೆಲವು ವಿಚಾರ ತಿಳಿಯೋಣ. ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದರೆ 1974. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ 1974. ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದರೆ ಚಾಮರಾಜನಗರದ ಗುಂಡ್ಲೆಪೇಟೆ ತಾಲೂಕು. ಚಾಮರಾಜನಗರದ ಗುಂಡ್ಲೆಪೇಟೆ ತಾಲೂಕು. ನಂತರ ಇದರ ವಿಶೇಷತೆ ಏನಂದರೆ ಕರ್ನಾಟಕದ ಮೊದಲ ಮತ್ತು ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕದ ಮೊದಲ ಮತ್ತು ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನೆನಪಿರಲಿ. ನಂತರ ಇಲ್ಲಿ ಹರಿಯುವ ನದಿಗಳು ಉತ್ತರದಲ್ಲಿ ಕಬಿನಿ ನದಿ, ದಕ್ಷಿಣದಲ್ಲಿ ಮೋಯಾರ್ ನದಿಗಳು, ನಂತರ ನುಗು ನದಿ ಹರಿಯುತ್ತದೆ. ನೋಡ್ರಿ, ಉತ್ತರದಲ್ಲಿ ಕಬಿನಿ ನದಿ ಆಗಲಿ, ದಕ್ಷಿಣದಲ್ಲಿ ಮೋಯಾರ್ ನದಿಗಳು, ನುಗು ನದಿ ಹರಿಯುತ್ತದೆ. ನಂತರ ಹರಿಯುವ ರಾಷ್ಟ್ರೀಯ ಹೆದ್ದಾರಿಗಳು. ಇಲ್ಲಿ ಯಾವ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತವೆ ಅಂತ ಕೇಳಿದರೆ NH 181, NS 766 ಹಾದು ಹೋಗುತ್ತದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಕ್ವಶನ್ ಕೇಳಿದರೆ NH 181, NS 766 ಹಾದು ಹೋಗುತ್ತದೆ, ನೆನಪಿರಲಿ. ನಂತರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದರ ಬಗ್ಗೆನೂ ಕ್ವಶನ್ ಕೇಳ್ತಾ ಬರ್ತಾನೆ ನಮಗೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆಯಾಗಿದ್ದು 1974. ಜಿಲ್ಲೆ ಬೆಂಗಳೂರು. ಇದು ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ. ನೋಡ್ರಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದ್ದರೆ ಬನ್ನೇರುಘಟ್ಟ ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ, ನೆನಪಿರಲಿ. ನಂತರ ಹರಿಯುವ ನದಿಗಳು ಸುವರ್ಣಮುಖಿ ಹೊಳೆ, ಮುತ್ಯಾಲಮಡು, ಅಂತರಗಂಗೆ ಹಳ್ಳ ಇಲ್ಲಿ ಹರಿದು ಹೋಗುತ್ತದೆ. ನಂತರ ಚಿಟ್ಟೆ ಉದ್ಯಾನವನ ಕಂಡುಬರುವುದು ಎಲ್ಲ ಅಂತ ಕೇಳಿದರೆ ಬೆಂಗಳೂರು. ಚಿಟ್ಟೆ ಉದ್ಯಾನವನ ಬೆಂಗಳೂರು. ನಂತರ ಅಂಶಿ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಕೆಲವೊಂದು ಮಾಹಿತಿ ತಿಳಿಯೋಣ. ಇದು ಸ್ಥಾಪನೆಯಾಗಿದ್ದು 1987. ಅಂಶಿ ರಾಷ್ಟ್ರೀಯ ಉದ್ಯಾನ ಸ್ಥಾಪನೆ 1987. ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿ ಹರಿಯುವ ನದಿ ಕಾಳಿ ನದಿ. ಕಾಳಿ ನದಿಯನ್ನು ನಾವು
ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಹರಿಯುವ ನದಿ ಕಾಳಿ ನದಿ, ನೆನಪಿರಲಿ. ನಂತರ ಬ್ಲ್ಯಾಕ್ ಪ್ಯಾಂಥರ್ ಕಂಡುಬರುತ್ತದೆ. ಹಂಪಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಕಂಡುಬರುತ್ತದೆ. ಇದು ಕೂಡ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ, ನೆನಪಿರಲಿ. ಬ್ಲ್ಯಾಕ್ ಪ್ಯಾಂಥರ್ ಕಂಡುಬರುತ್ತದೆ. ನಂತರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ 1987. ಜಿಲ್ಲೆ ಅಂತ ಕೇಳಿದರೆ ಚಿಕ್ಕಮಗಳೂರು. ಹರಿಯುವ ನದಿ ತುಂಗಭದ್ರಾ ಮತ್ತು ನೇತ್ರಾವತಿ ನದಿ. ತುಂಗಭದ್ರಾ ಮತ್ತು ನೇತ್ರಾವತಿ ನದಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ಹರಿಯುತ್ತದೆ. ನಂತರ ಇಲ್ಲಿ ಸಿಂಹಬಾಲದ ಸಿಂಗಳಿಕ ಅಂದರೆ ಸಿಂಹಬಾಲದ ಮಂಗಗಳು ಕಂಡುಬರುತ್ತದೆ. ನೆನಪಿರಲಿ, ಇದು ಕ್ವಶನ್ ಕೇಳಿದ್ದಾನೆ. ನಂತರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದು ಸ್ಥಾಪನೆಯಾಗಿದ್ದು 1988. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ 1988. ಜಿಲ್ಲೆ ಅಂತ ಕೇಳಿದರೆ ಕೊಡಗು ಮತ್ತು ಮೈಸೂರು. ಕೊಡಗು ಮತ್ತು ಮೈಸೂರು. ಇಲ್ಲಿ ಹರಿಯುವ ನದಿಗಳು ಉತ್ತರದಲ್ಲಿ ಲಕ್ಷ್ಮಣ ತೀರ್ಥ, ದಕ್ಷಿಣದಲ್ಲಿ ಕಬಿನಿ. ನಂತರ 1992ರಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ನಾಮಕರಣ ಮಾಡ್ತಾರೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು 1992ರಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ನಾಮಕರಣ ಮಾಡ್ತಾರೆ. ಇಷ್ಟೆಲ್ಲ ವಿಚಾರಗಳನ್ನು ತಿಳಿದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರೀರಿ, ರಾಷ್ಟ್ರೀಯ ಉದ್ಯಾನಗಳಾಗಲಿ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.